ಅಗ್ನಿಯ ಮುಲ್ಲಂಘಿಸಿ ನಾನು ಹೋರ್ವನಪುರದಲ್ಲಿ ನಿಂತರೆ ರಾಜಾಗ್ನಿಯನ್ನು ಅನುಭವಿಸಿ ತೋಳಲ್ಲಿ ಕಷ್ಟಪಡಬೇಕಾಗಿದೆ. ಅಯ್ಯೇ ಕಾಂತಿಯೇ, ಸಿಕ್ಕಿತ ಮುದ್ದು ತಾತನ ಮನಸ್ಸು ಸಂತೋಷಪಡಿಸಿ ಬಂದ ಬಳಿಕ ನಿನ್ನ ಮನ ಸಂಕಲ್ಪ ಪೂರ್ವ ಜೀವನ ಕಾಮಿನಿ ಕಲಾಂಶದ ಕಾಮಿನಿ. ಅಯ್ಯೇ ಕಾಂತಿ, ಇಂಥ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗುತ್ತಿರುವೆಯಾ? ನಿನ್ನನ್ನು ಬಿಟ್ಟು ಹೋಗಲಿದ್ದರೇನು, ನಿನಗೆ ಹಿಂದೆ ಕರೆದುಕೊಂಡು ಹೋಗಬೇಕು ಹೇಗೆ? ಅಯ್ಯೇ ಕಾಂತಿ, ಇದು ಋತು ಸಮಯವಲ್ಲವೇ? ಋತು ಸಮಯವಿಲ್ಲಂದವರು ಯಾರು? ಋತು ಸಮಯವನ್ನು ಮೀರುವೆಯಾ ಕಾಂತಿ? ಕಾಂತ, ಋತು ಸಮಯಕ್ಕಿಂತ ಯುದ್ಧಕ್ಕೆ ಹೋಗಬೇಕನ್ನುವ ಎನ್ನ ಮನಸ್ಸಿಗೆ ಆತನ ಸುಂದರಿ ಕಾಂತ. ಅಯ್ಯೇ ಕಾಂತಿ, ಋತು ಸಮಯದಲ್ಲಿ ಸತಿಪತಿಯರ ಕೂಡಿ ಸಂತೋಷದಿಂದ ಕಾಲ ಕಳೆಯಬೇಕು. ಅಯ್ಯೇ ಕಾಂತಿ, ಕಾಂತ, ಸತಿಯ ಪತಿಯ ಕಲಿಯಬೇಕಾದ್ರೆ ಯಾವ ಸಮಯದಲ್ಲಿ ಕಳೆಯಬೇಕು ಸುಂದರಿ? ಋತು ಸಮಯದಲ್ಲಿ. ಅಯ್ಯೇ ಕಾಂತಿ, ಕಾಂತ, 12:30ಕ್ಕಲ್ಲ 3:30ಕ್ಕೆ ಕಲಿಯಬೇಕು ಸುಂದರಿ. ನೀನು 12:30ಕ್ಕೆ ಬಂದಿರುವೆಯಲ್ಲ? ಅಯ್ಯೇ ಕಾಂತಿ, ಅಯ್ಯೇ ಸುಂದರಿ, ನೀನು 12:30ಕ್ಕೆ ಬಂದಿರುವೆಯಲ್ಲ? ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳೋ ಸುಂದರಿ. ಚಂದ ಚಂದರ ಮಲ್ಲಿಗೆ ಮಂಡೆ ಮಾಲೆ ಮಾಲಿಗೆ, ಚಂದ ಚಂದರ ಮಲ್ಲಿಗೆ ಮಂಡೆ ಮಾಲೆ ಮಾಲಿಗೆ, ತಾಳದಲ್ಲಿ ಪಾದದ ಜನರ ತಾಳದಲ್ಲಿ ಮರೆಯನಾದ ಸಮದರ ಒಲವನ್ನ ಒಲವ. ಚಂದ ಚಂದರ ಮಲ್ಲಿಗೆ ಮಂಡೆ ಮಾಲೆ ಮಾಲಿಗೆ. ಚಲವ ಮಕವ ನಯನಗಳಿಗೆ ಅದರ ಅಮೃತವ ಪ್ರತಿಗಳೇ. ಚಲವ ಮಕವ ನಯನಗಳಿಗೆ ಅದರ ಅಮೃತವ ಪ್ರತಿಗಳೇ. ನಮ್ಮ ಪ್ರೇಮವೇ ಅದೇಪನ್ ಕಾಲು ತೊಳೆದ್ರಂತ ಮುಂಜಾನೆ ಬಂದು ಮತ್ತೆ ಕುಂದಿರ್ತಾವಡಪ್ಪ. ಕಾಲು ಹುಷಾರು, ನೀನು ಕಾಲು ದೂರ ಇಟ್ಕ. ಮುಂಜಾನೆ ಮತ್ತೆ ಕುಂದಿರ್ತಾಳ ಅಯ್ಯಮ್ಮ. ಪ್ರಾಣಕಾಂತ, ಅಯ್ಯೇ ಪ್ರಾಣಕಾಂತಿ, ತಂದೆಯ ಆಜ್ಞೆಗೆ ಭಂಗವಾಗುವ ಎಂಬ ಮಾತನ್ನು ಬಿಟ್ಟು ಬಿಡು. ಅಯ್ಯೇ ಕಾಂತಿ, ಇಂಥ ಋತು ಸಮಯವನ್ನು ಮೀರಿ ಹೋದರೆ ನಿನಗೆ ದೋಷ ಬರುವುದು. ಕಾಂತ, ನನಗೆ ಪುತ್ರ ದಾನವನ್ನು ನೀಡುವೆ, ಎಂದಿಗೂ ಹೋಗಬೇಡ ನನ್ನ ಬುದ್ಧಿ ಸಪ್ಪನ್ನ. ಅಯ್ಯೇ ಎನ್ನ ಮೋದ ಸುಂದರಿಯಾದ ಪ್ರಭಾವತಿ, ಹೋಗಬೇಡ ಎಂದು ಹೇಳುತ್ತಿರುವೆಯಲ್ಲ, ಇದು ನಿನಗೆ ಹಿತವಲ್ಲ ಸುಂದರಿ. ಏಕೆ? ಅಯ್ಯೇ ಕಾಂತಿ, ಕಾಂತ, ಸ್ತ್ರೀಯರ ಮಾತು ಕೇಳಿದವರಿಗೆ ದುಃಖವಲ್ಲದೆ ಸುಖ ಎಲ್ಲಿರುವುದು ಸುಂದರಿ.
ಅಯ್ಯೇ ಕಾಂತಿ ಕಾಂತ ಎಂದಕ್ಕೆ ಸೀತಾದೇವಿಯ ಮಾತು ಕೇಳಿದ್ದ ಶ್ರೀರಾಮನ ಚಂದ್ರನ ಅವಸ್ಥೆ ಏನಾಗಿತ್ತು ನಿನಗೆ ಗೊತ್ತಿಲ್ಲ ಹೇಗೆ? ಅಯ್ಯೇ ಕಾಂತಿ ತಂಗಿಯಾದ ಸೃಪಣ್ಣಕ್ಕೆ ಮಾತು ಕೇಳಿದ ತಚ ಕಂಟಕನಾಥ ರಾವಣನ ಬಾಳ್ಯ ಏನಾಗಿತ್ತು ನಿನಗೆ ಅರ್ಥವಿಲ್ಲ ಹೇಗೆ? ಅಯ್ಯೇ ಕಾಂತಿ ಈಗ ಹದರಂತೆ ಎಣ್ಣೆಗೆ ಅಡ್ಡಗಟ್ಟಿ ಕೊಟ್ಟ ಹೊರಟೆಯ ಮಡಿಯಬೇಡ ಮೂರ್ಖ ಮನೆತಿ ಋತಾಯಾತಕ್ಕೆ ನಿನ್ನ ಗಂಡನಾದ ಸುಧರ್ಮನಿಗೆ ನೀನೇತಕ್ಕೆ ಕಾಡುತ್ತೆ ಕಾಂತ ಪ್ರಿಯ ಪ್ರಿಯಳೇ ನಾನು ಕಾಡುದಿಲ್ಲ ನೀನೇ ಕಾಡುತ್ತಿರುವಿ ಲೇ ಸುಂದರಿ ಸುಂದರ ನಾನು ಇದ್ದಲ್ಲಿ ಬಂದು ನೀನು ಕಾಡುತ್ತಿರುವೆ ನೀನಿದ್ದಲ್ಲಿ ಬಂದು ನಾನು ಕಾಡುತ್ತಿರುವನ ರನ್ನ ಅಯ್ಯನಲ್ಲಿ ಹೇಳದ ಕೇಳದ ಹೋಗುವೆಯಲ್ಲ ಇದು ಸರಿ ಅಲ್ಲ ಹೇಳುವುದು ಕೇಳಲಿಂದ ಹೋಗುವನೆಂದು ಹೇಳಿದೆಯಲ್ಲ ಹೇಳಿದರೆ ಏನು ಮಾಡುವಿ ಹೇಳಲಿದ್ದು ಹೇಳಲಾಗಿ ಹೋದರೆ ಏನು ಮಾಡುವಿ ಕಾಂತ ಲೇ ಕಾಂತಿ ಕಾಂತ ಅಯ್ಯೇ ಕಾಂತಿ ಹೇಳಿದ್ರೆ ಏನು ಮಾಡುವೆನೆಂದು ಹೇಳ್ತಿರುವಿಯ ಹೌದಲೇ ಸುಂದರಿ ನಿನ್ನನ್ನು ರೋಮನೊಳಗೆ ಕೂಡಿ ಹಾಕುವೆ ಅಯ್ಯೇ ಕಾಂತಿ ಕಾಂತ ಬಾಪ್ರೆ ಈ ನಿನ್ನ ಗಂಡನಾದ ಸುಧರ್ಮನಿಗೆ ಏನು ಮಾತನಾಡಿದ ಸುಂದರಿ ಅಯ್ಯೇ ಕಾಂತಿ ಇದೇನಪ್ಪ ಒಪ್ಪಂದ ಮೆಣಸಿಕಾರ್ದಾಗತ್ತೆ ಹಂಗೆ ಮಾಡ್ಬೇಡ್ರಪ್ಪ ಆಟ ಬಂಗಾರ ಆಗೈತೆ ನಮ್ಮ ಸಿದ್ದಪ್ಪ ಅಟ್ಟ ಕಲೆಕ್ಟ್ ಮಾಡ್ಬೇಡ್ರಿ ನೀವು ಪ್ರಾಣಕಾಂತಿ ನಾನು ಎಷ್ಟು ವೇಗವನ್ನು ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ ಹಠವನ್ನು ಹಿಡಿಯೋನು ಸುಂದರಿ ಕಾಂತ ಕಾಂತಿ ನನ್ನನ್ನು ಬಿಟ್ಟು ಹೋಗುತ್ತಿರುವನೆಂದು ಹೇಳ್ತಿರುವಾಗ ನಿನ್ನನ್ನು ಬಿಟ್ಟು ಹೋಗುತ್ತಿರುವನನ್ನು ಎಷ್ಟು ಮಾತ್ರಕ್ಕೆ ಹೋಗುತ್ತಿರುವನು ಸುಂದರಿ ಕಾಂತ
ಅಂತ ಋತು ಸಮಯವನ್ನು ಮೀರಿ ಹೋದರೆ ನಿನಗೆ ದೋಷ ಬರುವುದು ಎಂದು ತಿಳಿದುಕೋ ಕಾಂತ ಗುಣವಂತ. ಬಳಿ ಬಳಿರೇ ಎಲ್ಲ ಈ ಸಾರಥಿ ಇತ್ತಾಗ ಬಾ ಕೇಳು ಇಚ್ಛೆ ಬಿಟ್ಟು ಎಲ್ಲ ಸಾರಥಿ ಹೌದು. ಈ ಪ್ರಭಾವತಿ ಆಡುವ ಮಾತು ವಿಚಾರಿಸಿ ನೋಡಿದರೆ ನ್ಯಾಯವಾಗಿ ತರಬದಲ್ಲ ಅಲ್ಲವೇ? ಎಲ್ಲ ಸಾರಥಿ ಋತು ಸಮಯಕ್ಕೆ ಮೀರಿ ಹೋದರೆ ಎಣ್ಣೆಗೆ ದೋಷ ಬರುವುದೆಂದು ಶ್ರುತಿಶಾಸ್ತ್ರವು ಹೇಳುತ್ತಿರುವುದಲ್ಲ. ಆ ಮಾತು ಸುಳ್ಳಲ್ಲ. ಹೌದಮ್ಮ ಎಲ್ಲ ಸಾರಥಿ ಹೋಗುದಿ ಮೈಕಿಗಳ ಆದರೆ ಈ ಸತಿಯಲ್ಲಿಗೆ ಸೊಡಸ ರಾತ್ರಿವು ಋತು ಸಮಯವು ಏಕಾಂತ ರುದ್ರವು ಪಿತೃಶತ್ರುವು ಒಂದೇ ವೇಳದಲ್ಲಿ ಸಂಬಳಿತವಾದರೆ ಪ್ರತ್ಯೇಕ ಚೇತನ ಮನುಷ್ಯನ ವಿಸರೆ ಭೋಜನ ಮಾಡಿದಂತೆ ಆಯಿತು. ಹೌದಮ್ಮ ಎಲ್ಲ ಸಾರಥಿ ಹೋಗುದಿ. ಸರಿ ಹೊತ್ತು ಮೀರಿದ ಬಳಿಕ ಋತು ಸಮಯಕ್ಕೆ ಮೀರಿ ಹೋದರೆ ದೋಷ ಬರುವುದೆಂದು ಧರ್ಮಶಾಸ್ತ್ರವು ಎತ್ತಿಗಡುತ್ತಿರುವುದು. ಹೌದಮ್ಮ ಎಲ್ಲ ಸಾರಥಿ ಹೋಗುದಿ. ಮತ್ಸತಿಯಳ ರತಿ ಕೇಳದಲ್ಲಿ ತೃಪ್ತಿಪಡಿಸುವುದೇ ಎನ್ನ ಮನಸ್ಸಿಗೆ ಉತ್ತಮವಾಗಿ ತೋರಬಹುದು. ಹೌದು ದೇವ. ತತ್ಪ್ರಹಿತ ಎಲೆ ಪ್ರಭಾವತಿ ಪ್ರಾಣಕಾಂತ ಸೊಡಸ ರಾತ್ರಿವು ಋತು ಸಮಯವು ಏಕಾಂತ ರುದ್ರವು ಪಿತೃಶತ್ರುವು ಒಂದೇ ವೇಳೆದಲ್ಲೇ ಬಂಧನದಿಂದ ತಂದೆಯಿಂದ ಬಂಧನ ಚಿಂತೆ ಇಲ್ಲ ನಿನ್ನ ಮನಸಂಕಲ್ಪವು. ಅಯ್ಯೇ ಕಾಂತಿ ಏಕಾಂತ ಮಂದಿರಕ್ಕೆ ಹೋಗೋಣ ಬಾ. ಮತನದ ಮುಂಗೈ ಅರಗಿಳಿಯೇ ಈ ನಿನ್ನ ಗಂಡನಾದ ಸುಧರ್ಮನಿಗೆ ಕಾಮಂತನಾಗಲಿ. ಮಾಡ್ತಾರಪ್ಪ ಪ್ರಾಣೇಶ್ವರ ಬದಿಲ್ಲೇನು ಮಾಡ್ತಾರೆ ಹೇಳೋಣಗಳು ಅದೇನು ಚೆನ್ನಾಗಿ ಹೇಳ ಸುಂದರಿ. ಇನ್ನ ಎರಡನೇ ಸಮಯ ಬಂದಿಲ್ಲ. ಹೇಳೋಣಗಳು ಅದೇನು ಚೆನ್ನಾಗಿ ಹೇಳ. ಒಲವಿನ ಚೆಲುವ ತನಿಸು ಬಾ ಮನವ ಬಾಬಾರ ಬಾರ ಬೇನು ನಿನ್ನ ಬೇನು ನಿನ್ನ ಪ್ರಿಯಾ ಸುಂದರಿ ಎಲ್ಲರೂ ಇಲ್ಲೇ ಇರುವನಲ್ಲ ಸುಂದರಿ. ಮತ್ತೇಕೆ ತಡ ಏಕಾಂತ ಮಂದಿರಕ್ಕೆ ಹೋಗೋಣವೇ? ನಿಮ್ಮ ಇಷ್ಟದಂತೆ ಆಗಲಿ ಸುಂದರಿ. ಹೋಗೋಣ. ನಾನು ನೀರಾವರಿ ಮಮ್ಮ ನೀನು ಕೊಟ್ಟು ನೀರು ಕೊಡ್ತೇನೆ. ಅಯ್ಯೋ ರಾಣಿ ಕೋಕಿಲವೇಣಿ ಕಾಂತ ಸಪ್ತಮನಾಥ ಎನ್ನ
ತಪ್ಪಿತ ನಮ್ಮೆನ್ನೆಮ್ಮಿಡಿ ತರಿಸಿಕೊಳ್ಳ ಸಮನಯನ್ನ ಮಾಡವನಂದ ಬಲ ಒಳಗೆ ಎಳತ್ತಾಡುವ ಮಲದಂತೆ ಏತಕ್ಕೆ ಬಳಸುತ್ತಿರುವೆ? ಸುಂದರ, ಒಂದ ವೇಳದಲ್ಲಿ ತಾತನ ಕೃಪೆಯಿಂದ ನಾನು ಸತ್ತರ ಮುಕ್ತಿ ಪಡೆದಿರುವ ಮುಕುಂದನಾಥ ಶ್ರೀಕೃಷ್ಣ ಪಾದಾರವಿಂದಕ್ಕೆ ಒಂದಿವೆನು. ಕಾಂತೆ ಬಿಡು ನಿನ್ನ ಮನದ ಚಿಂತೆ. ಹೇಳ್ರಪ್ಪ, ಹೇಳ್ಬೇಕಪ್ಪ, ಈಗ ವಿಡಿಯೋ ಮಾಡ್ತಾರ. ಆಟ ಬಂಗಾರ ಆದಂಗತ್ತ, ಯಾಕೆ ಹಂಗೆ ಮಾಡ್ತೀರಿ ನೀವು? ಓಹೋ ಪ್ರಾಣಕಾಂತ, ಕಾಂತಿ, ಚೋರತ್ವ ಕರಗಳನ್ನು ಬಂಧಿಸಿದಂತೆ ನಿನ್ನ ಕರಗಳನ್ನು ಬಂಧಿಸಿರುವರು. ನೀನು ಅಂತ ಚೋರತ್ವವನ್ನು ಮಾಡಿರುವೆ ಹೇಗೆ? ಇದು ನಾನು ತಿಳಿಯಲಾದ ಕಾಂತ ಗುಣಮಟ್ಟ. ಅದೇ ಮಾತು ನಮ್ಮ ತಂದೆಯೋ ಎಂತ ಕಾರ್ಯಗಳನ್ನು ಮಾಡುತ್ತಿರುವನಲ್ಲ ಕಾಂತ. ಕಾಂತಿ, ಕಾಂತ, ಜನ್ನ ಕಣ್ಣ ಅಗ್ನಿಯ ಮೀರಿ ಹೋಗಲಾರದೆ ನಿನ್ನ ಗೃಹಕ್ಕೆ ಸೇರಿದ ಬಳಿಕ ಈ ಕಷ್ಟ ಬಂದು ಎನ್ನಿಗೆ ಒದಗಿರುವುದು ಸುಂದರಿ. ಕಾಂತ, ಅಯ್ಯೇ ಕಾಂತಿ, ಮಗನೆಂಬ ಪ್ರೇಮ ಪ್ರಾಣಕಾಂತ. ಅಯ್ಯೇ ಪ್ರಾಣಕಾಂತಿ, ಮಗನೆಂಬ ಅಂತಃಕರಣವು ಎಳ್ಳಷ್ಟಾದರೂ ನಿಮ್ಮ ತಂದೆಗೆ ಇಲ್ಲದೋಯ್ತು. ಹೌದು ಕಾಂತಿ. ಕಾಂತ, ಅಯ್ಯೇ ಕಾಂತಿ, ಚೋರತ್ವ ಮಾಡುವ ಕರಗಳನ್ನು ಬಂಧಿಸಿದಂತೆ ನಿಮ್ಮ ಕರಗಳನ್ನು ಬಂಧಿಸಿರುವರು. ನೀವು ಅಂತ ಚೋರತ್ವವನ್ನು ಮಾಡಿದರೆ ಹೇಗೆ? ನಾನು ತಿಳಿಯನಾಗನ ಕಾಂತ ಗುಣವಂತ. ಅಯ್ಯೇ ಪ್ರಭಾವತಿ, ಆತಕ್ಕೆ ಗೋಳ ಸತ್ಯಕ್ಕೆ ಬಂದದಿಗಿದ ಪ್ರಸಂಗವು ಅಂಬುದಿ ಒಳಗೆ ನಿಲ್ಲಿಸಿದ ಸ್ತಂಭದಂತೆ ಇರಬಹುದು. ಅಯ್ಯೇ ಕಾಂತಿ, ಕಾಂತ, ಭವಿಷ್ಯತ್ ಕಾಲದಲ್ಲಿ ಎಂತಾಗುವುದು ನೋಡಿಕೊಳ್ಳಬಹುದು. ನೀನು ಎಷ್ಟು ಮಾತ್ರಕ್ಕೆ ಚಿಂತೆ ಮಾಡದಿರು ಕಾಂತಿ. ಧೀಮಾಂತೆ ದರೆಯಾಳ ಮೇರೆಯವ ಸುತ ಸೇರವ
ಓಹೋ ಪ್ರಾಣಕಾಂತಿ, ಸಿತಶಿಲವಾಸನಾದ ಶ್ರೀ ಸಿದ್ಧಲಿಂಗೇಶ್ವರನೇ ನಮ್ಮ ಮೇಲೆ ಮುನಿದಂತಾಯಿತು ಕಾಂತ. ಹೇ ಕಾಂತಿ, ನಮ್ಮ ತಂದೆಯೇ ನನ್ನನ್ನು ಉಳಿಸುವನೋ ಅಥವಾ ಕೊಲ್ಲಿಸುವನು ನಾನರಿಯನು ಕಾಂತ ಗುಣವಂತ. ನಿನ್ನ ಇಷ್ಟದಂತೆ ಹೋಗಲು ನಡೆಯಲೇ ಕಾಂತಿ ಜೀವಂತೆ. ನಮ್ದೇ ನಮ್ಮ ಕಣ್ಣುಗಳಿಗಾದ ಪ್ರಾರ್ಥನೆ ಚಂಪಕಾವತಿಯ ನಗರಾಧ್ಯಕ್ಷನಾದ ಹಂಸಧ್ವಜ ನಂಬ ರಾಜಮರ್ದ ನಗರಾಬ್ದಿಯೊಳ ಉದ್ಭವಿಸಿದ ವಿದ್ಯಜನ ಸ್ವಚ್ಛ ಸೇನನಾದ ಸುಧನ್ಮನೆಂಬ ಮೂರ್ಖನ ಬೈರ್ಯ ನಿಮಿತ್ತವಾಗಿ ಎಮ್ಮೆಯ ಉದ್ದತ್ತವಾದ ಎಮ್ಮೆಯ ಯಜ್ಞವನ್ನು ಕಟ್ಟಿರುವನಂತೆ. ಹೌದೇನು ಜನಕ? ಓ ಬಾಲಕ, ಓಹೋ ಅಪ್ಪಯ್ಯನೇ, ನಿರ್ಚರವಾಗಿ ತನ್ನ ಸೈನ್ಯಮಂ ಪದ್ಮಾಕಾರವಾಗಿ ನಿಲ್ಲಿಸಿ ಮಧ್ಯದೋಳ ದುರ್ಗಮಂ ನಿಲ್ಲಿಸಿ ಎದರಾದವರು ತನ್ನ ಕೂಡ ಸಮರಕ್ಕೆ ಬರಲೆಂದು ಹೇಳಿ ಕಳಿಸಿದನಂತೆ ಆ ಬಣ್ಣ ಸುಧನ್ಮನ. ಬರೇ ಬಲೆ. ಓ ಕುಮಾರ, ಓಹೋ ಅಪ್ಪಯ್ಯನೇ, ಇದಕ್ಕಾಗಿ ಆ ಸುಧನ್ಮನ ಧೈರ್ಯಾಬ್ದಿಯೊಳಗ ಗಲಕಿ ಸರ್ರನ್ನು ನಿರ್ಗುಡಿದವನ ಕರಂಗಳ ಪಿಡಿದು ಜರ್ಚರನೆ ಎಳೆದು ತಂದು ಬಳಿರ ಕೆಲಸವನ್ನು ಬಿಡಿಸಿಕೊಂಡು ಜಯಸಾದಾಗಿ ಬರುವುದಕ್ಕೆ ನಾಳಿನ ದಿನದೋಳು ಯುದ್ಧಕ್ಕೆ ನಾನೇ ಹೋಗುವನು ಋಷಧ್ವಜ. ಈ ಯುದ್ಧದಲ್ಲಿ ಶತ್ರುವನ್ನು ಸೋಲಿಸು ಮಾತ್ರ ಸಹಜ. ಹಾಹೋ ರಿಪುಸುಲ ಕದಂಬಕ್ಕೆ ಹಾರ್ಕ ಪ್ರಯಾಣಾದ ಜನಕ. ಬಾಲಕ, ಇದೇನು ವಿಪರೀತ? ಅದು ಯಾವ ವಿಪರೀತವು ಮಗನೇ? ಆ ಮಲ್ಲಿನ ಸುಧನ್ಮ ನಡೆ ನಾಳೆ ಯುದ್ಧಕ್ಕೆ ಹೋಗುವನೆಂದು ಹೇಳಿದೆಯಲ್ಲ. ಹೌದು ಮಗನೇ. ಭಾಪ್ಪರ ದಸ ದಿಕ್ಕಿನೋಳರು ಸ್ವಧ್ವಜನಂದು ಅಸಮಬಲ ವೀರನೊಂದು ಹೆಸರುಗೊಂಡಿರುವೆನು. ಬಲ ಬಲ ಕುಮಾರ. ಹೌಹೋ ಪ್ರಾರ್ಥನೆ ಬಾಲಕ, ನಾನು ಇರಲಿಕ್ಕೆ ಈ ಕಿಂಚಿತ್ ಕಾರ್ಯಕ್ಕೆ ನೀನು ಹತ್ತಕ್ಕೆ ಹೋಗಬೇಕು. ಬಲ ಬಲ. ಜನಕ ಜಾಗ್ರತೆಯಿಂದ ಎಲ್ಲ ಹಬ್ಬರೆಯನ್ನು ಕೊಟ್ಟರೆ ಹಾ ಸುಧಾಲಮನೆಂಬ ಹೊಡಬಳ ನೋಡು ಅಡಗಿಸಿ ಬಿಡುವೆಲ್ಲ ಜನಕ. ಎಮ್ಮ ಸಮ್ಮತವಾದ ಗ್ಲಾಸವನ್ನು ಬಿಡಿಸಿಕೊಂಡು ಬರಬೇನು ತಂದೆ. ಹಬ್ಬರಿಯನ್ನು ಕೊಟ್ಟು ಕಳಿಸು ತಂದೆ. ಏಚನ ಮಾಡದಿರು ತಂದೆ. ಸುಧನ್ಮ ಆಹೋ ಎನ್ನ ಮೋಹದ ಋಷಧ್ವಜ ಕುಮಾರ, ನಾನೇನು ಹರಿಯದವನೇ ನಿನ್ನ ಪರಾಕ್ರಮದ ಭೀಕರ. ಹೌದೇನು ಜನಕ? ಬಾಲಕ, ಆಹೋ ಅಪ್ಪಯ್ಯನೇ, ನಿನ್ನಂತ ಉತ್ತಮೋತ್ತಮವಾದ ಮಗನನ್ನು ಮುತ್ತು ಮಾಡಿ ಈ ಜಗದಾಳು ಹುಡುಕಿದರೆ ಸಿಗುವನೇ ಹೇಗೆ? ಓ ಬಾಲಕ, ಆಹೋ ಅಪ್ಪಯ್ಯನೇ, ಬಳಿರ ಕಾಲಗಕ್ಕೆ ಹೋಗಲು ವೀಳಮಂ ಕೊಡುವನು ಇಡೀ ಇಡೀ. ಓ ಬಾಲಕ, ಆಹೋ ಜನಕ, ಜಾಗ್ರತೆಯಿಂದ ಹೋಗಿ ಆ ಸುಧನ್ಮನ ಕೈಕಾಲುಗಳ ಮುರಿದ ಚರ್ಚರಣೆ ಎಳೆದು ನಮ್ಮ ಪಟ್ಟಣದ ದಾರ ಬಾಗಿಲಿಗೆ ಕಟ್ಟುವಂತನಾಗು ಋಷಧ್ವಜ ಕುಮಾರ. ಆ ಸುಧನ್ಮನ ನಿನ್ನ ಇಷ್ಟದಾಲ ಜನಕ. ಸಾರದ್ ಮಾತೆ ಬಳಿ ಬಳಿರೆಯಲ ಈ ಸಾರಥಿ ಹೋಗುದಿ. ಆ ಸುಧಾನವನೆಂಬ ಬಲ್ಲೆದ ನಡಲೆ ಕಲಾಖ್ಯವಾಗಲು ರಕ್ತಾಗಿ ತಪ್ಪದೆ ಹಪ್ಪಯ್ಯಲ ಕಡೆಲಿಂದ ಹಪ್ಪಡಿಯಲ್ಲ ಪಡೆದುಕೊಂಡು ಬಂದಿರುವೆನು. ಬಾಳೆ
ಎಲ್ಲ ಸಾರಥಿ ಒಂಟಿಯ ತತ್ಪ್ರಯುಕ್ತ ದಿವ್ಯತರವಾದ ಮಣಿಮರಥವನ್ನು ತಂದು ನಿಲ್ಲಿಸು. ಎಲ್ಲ ಸಾರಥಿ ವಾಗಿ ವೇಗಕ್ಕಿಂತ ಮಿಂಚಿ ನಡೆಯುವ ದಿವ್ಯಾಸ್ತ್ರವನ್ನು ಬಂಧಿಸು. ಗಜಯ ಸಮರಕ್ಕೆ ಸೂಡಿನಿಂದ ರಥವನ್ನು ಬಿಡುವಂತ ನಾವು ಸಾರಥಿ ಕುಂದ್ರಸಿ ಸರ್, ಎಲ್ಲರೂ ಕುಂದ್ರಸಿ, ದಯವಿಟ್ಟು ಕುಂತ್ಕರಿ. ಹೊಳಿ ಬೆಳಿರೆ ಎಲ್ಲ ಈ ಸಾರಥಿ ಇಕ್ಕೊಂಡವ ರತ್ನ ಖಚಿತ ಮಾತ ಚಂಚತ್ ಕಾಂಚನ ಮಿಂಚಿನಂತೆ ತಲ ತಲಮಾನವಾಗಿ ಪ್ರಚಲಿಸುವ ಭಕ್ತಿ ಚಾತಂಗಳ ಪಿಡುಗ ಗಂಡ ಚಲ್ಲದ ಮಾತ ಕರಪಲ್ಲವ ಪಿಡುಗ ಗಂಡ ದಗ್ಧಗ ಮಾನವದಿಂದ ಪ್ರಚಲಿಸುವ ಬಳಿರ ಕರಪಲ್ಲವಂ ಪಿಡಿದುಕೊಂಡು ಸಪ್ತಕುಲ ಪರ್ವತಗಳಂ ಪೂರಗಿರಲು ವೀರ ಬಬ್ಬಯ ಮಿಡುತ್ತಾರೆ. ಹತ್ತು ದಿಗ್ಗಜಂಗಳಂ ಬೆದರುವುದಂತ ಜೈಬೇರಿಯ ಮಾಡಿಸುತ್ತ ಅಲ್ಲಿ ಬರುತ್ತಿರುವನು. ಹೌದು ದೇವ, ಹೌದು ದೇವ. ಏನ್ರಿ ಅಂದ್ರೆ ಅಲ್ಲಿ ಎಲ್ಲ ನಾವೇ ಇದೀವಿ ಮಂಗ್ ಬೇಸ ಸಾರಥಿ ನಾಲ್ಕಲ್ಲೆತ್ತರ ರಥದೊಳಗೆ ನಾವೊಂದು ಪಾಂಡವ ತಾವನ್ನೋರ್ವನಾಗಿರುವುದು. ಹೌದಮ್ಮ, ಯಾವನಾದರೆ ಏನು ಸಮೀಪಕ್ಕೆ ಹೋಗಿ ಮಾತನಾಡುವುದು. ಎಲ್ಲ ಈ ವೀರಾಗ್ರಣಿ ಎಲೆ ಹಾದ ಮರೆ ನೀನು ದಾರು, ನಿನ್ನ ಹೆಸರು ಏನು? ಈಗ ನಮ್ಮ ವೃತ್ತಾಂತವನ್ನು ಹೇಳುವನ್ನು ಚಿತ್ತ ಬಿಟ್ಟು ಲಾಲಿಸು. ಹಾದಿಗೆ ಚಂದ ಹಾಗೆ ಹೇಳಲೇ ಬಂಡ. ಮಧುಚಂದ್ರ ಕುಲವು ಎನ್ನ ಜನಕನ ಹೆಸರು ಹಂಸಧ್ವಜ ಮಹಾರಾಜರೆಂದು ಕರೆಯುವರು. ಭೂಪತಿ ವಿಚ್ಚರ ಸಹಿ ನಿಮ್ಮ ಕುಲಾಗೋತ್ರದ ಸಂಗತಿ. ಬಳಿರ್ಹಯಲೈ ಹಂಸಧ್ವಜನ ಕುಮಾರ, ಏನು ನಿಮ್ಮ ತತ್ವವಾಗಿ ವಿಚಾರಿಸಿ ನಮ್ಮ ಕುಲಗೋತ್ತದ ವಿಚಾರ ಇಕೋ ನಾವು ನಿನ್ನ ಬಳಿಗಲ್ಲಿ ಕಣ್ಣು ಹರ್ತವಾಗಿ ಬಂದತ್ತ ಮನಸ್ಸಲು ಬಂಧವನಲ್ಲ. ಇಲೆ ಮೂಢಮತಿ, ಎಲೆ ಮಂಕುಮತಿ, ಗುಮಗಿರ್ದ ಪರಿಮಳದಿಂದ ಪುಷ್ಪದ ನಾಮವ ತಿಳಿದಂತೆ ಎನ್ನೋಳ ಕಲಗ ಮಾಡಿದರೆ ಕಾಲ ತಿಳಿವದಂತೆ. ಎಲೆ ಹದಮ, ಎಲೆ ಭ್ರಷ್ಟ, ಇದಂತ ನಮ್ಮ ವಂಶದ ವೃತ್ತಾಂತವು ಈಗೊಂದು ತಿಳಿಯದೆ ಶಕ್ತಿ ಇಲ್ಲದ ಹೇಳತ್ತೀಗ. ಎಲೆ ಬಂಡ, ಎಲೆ ಭ್ರಷ್ಟ, ಹಾಗಾದರೆ ಹೇಳುತ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈಕೋ ನಮ್ಮ ಕುಲವೇ ಕಶ್ಯಪ ಕುಲವು. ಎಲ್ಲ ಮುಸದ್ದನೆ ನಂಬುವವರು. ನಮ್ಮ ತಂದೆ ಆದ ರವಿನಂದನ ಹೆಸರು ದಾನವೀರ ಸೂರ ಕಲಿಕರ್ಣನೆಂದು ಕರೆಯುವರು. ಎಲೆ ಬಂಡ, ಇದೆಲ್ಲ ಹಾಗಿರಲಿ. ಬಳಿರೇ ಕುಂಬಿನೋಳ ಸಂಭ್ರಮದಿಂದ ತುಂಬಿ ವಜ್ರಾಮಿತ ತುಂಬಿತ ಕಾವೇರಿಗೆ ಧೈರ್ಯ ಚಾತುರ್ಯ ಪ್ರಸಿದ್ಧ ಗಂಡರು ಯುದ್ಧದೊಳ ಪಟ ಪರಾಕ್ರಮಗಳಿಂದ ಪರಿಶ್ರಮಿಸುವ ಮಧ್ಯಮ ಪಾಂಡವನಾದ ಮಸ್ತಕ ಬಡಿ ಧೈರ್ಯದ ಗಡಿ ಮರೆ ಮಕ್ಕವರೆಲ್ಲ ರಕ್ಷಿಸಲೆಂಬುವುದು ಲೋಕದ ವಾರ್ತೆ ಕೇಳಿ ಹಾಗರ ಯೋಚನ ಮಾಡದೆ. ಎಲೆ ಬಂಡ, ಎಲೆ ಹದಮ, ಎಲೆ ಬಂಡ, ಎಲೆ ಭ್ರಷ್ಟ, ಆದ ಪ್ರಾರ್ಥನೆ ಲೆಕ್ಕಕ್ಕೆ ತಾರದೆ ಹಟ್ಟಮಾದ ಸಖ್ಯನಿಂದ ಮೆಚ್ಚ ಬೇರೆ ಅರ್ಜುನನ ಗ್ಲಾಸ ನಾಡ್ಯ ಮಾವೀರ ಒಂದು ಯಸ್ವಲ್ಲ ಗಟ್ಟಾಗಿದ್ದ. ಎಲೆ ಬಂಡ, ಎಲೆ ಭ್ರಷ್ಟ, ಹದಿಹಾತಕ್ಕೆ ಅಂದರೆ ಅದಿಯಾತಕ್ಕೆ ಏನು ಹೇಳಲಿ ನಿನ್ನಯ ಧೈರ್ಯ. ಆ ಪ್ರಾರ್ಥನೆಗೆಲ್ಲವೂ ನಿನಗೆ ಶಾಸನವ ತಂಡದು. ಅರ್ಜುನ ಗುಳ್ಳ ನಿನಗೆ ತಕ್ಕಲೆ ಮರಳೆ, ಅರ್ಜುನ ಗುಳ್ಳ ನಿನಗೆ ತಕ್ಕಲೆ ಮರಳೆ ಮೂರ್ಖ ಮಾಡದ್ರಿಗೆಲ್ಲ ಹೊರ ತರ್ಕ. ಬಳಿರಿಯ ಎಲ್ಲ ಈ ಕರ್ಣನ
ಸುತನೆ ಎಲೆ ಹಂಸಧ್ವಜನ ತನಯ ರಿಪುಕುಲದ ಪ್ರಚಂಡ ಮಾರ್ತಂಡ ಪಚಪಲ್ಲ ತಂಡ ಕಂಡ ಕಲಿಗಳ ಗಂಡ ಕೋತಂಡ ಬೆತ್ತದಲ್ಲ ಪಾಂಡಿತ್ಯ ನೆನೆಸಿದ ಮಧ್ಯಮ ಪಾಂಡವನ ವಡನ ಬಲರ ಕರ್ಣನ ಸುತನೆ ಎಲೆ ಹಂಸಧ್ವಜನ ತನಯ ಕಟ್ಟಿದ ದಿಟ್ಟತರ ಮಾತ ಕಟಕವನ್ನು ಬಿಟ್ಟು ಕೊಡು ಎಂದು ಎಮಗೆ ದಿಟ್ಟವಾಗಿ ನುಡಿವೆ ಸಹಜವಾಗಿ ನೀಡುವನು ನೀನು ಮಾಡುವ ನೆಲೆ ಬಂಡ ಎಲೆ ಭಂಡ ಎಲೆ ಹದಮ ಎಲ್ಲ ಮನಸ್ಸು ಎಂಬ ಭೂಮಿಯಲ್ಲ ಅರ್ಜುನನೆಂಬ ಪಟುತರ ಪರಾಕ್ರಮದ ಭಯದ ಬೀಜವಂಬಿತ್ತೆಯ ಹೇಗೆ ಸಹಜವಾಗಿ ಬಿತ್ತುವನು ನೀನು ಮಾಡುವ ನೆಲೆ ಬಂಡ ಎಲೆ ಭ್ರಷ್ಟ ಎಲೆ ಪಾಮರ ಆ ಬಂಡ ಅರ್ಜುನನ ಭಯವು ಎನ್ನಗೆ ಕಿಂಚಿತ್ತಾದರೂ ಇಲ್ಲಲ್ಲ ಈ ಕುಲ್ಲ ಎತ್ತಿಗೆ ವಾದಯ ಮಾಡಿದರೆ ಮರಿವನ್ನು ನೋಡಿ ನಿನ್ನ ಬಾಯಿ ಒಳಗಿರುವ ಮೂವತ್ತರಲ್ಲ ಬಳಿರ್ಯಲೈ ಮರಳ ಧ್ವಜ ಕುಮಾರ ಎಲೈ ಕರ್ಣನ ಕುಮಾರ ರಿಪುಗಲ್ಲಕ್ಕೆ ಕೊಟಾರ ಕಟ್ಟಿದ ಕುದುರೆಗೆಂದು ಸುಮ್ಮನೆ ಬಿಡುವುದಲ್ಲಂದು ಹಿಂದಕ್ಕೆ ನಡಿಗೆಂದು ಅಂಬಿನಿಂದ ಮಾತನಾಡಿಗ ಎಲೆ ಹದಮ ಆ ಕುದುರೆಯನ್ನು ಬಿಟ್ಟಕ್ಕೆ ಹೋಗಲು ಏನೇನು ಅಸಮರ್ಥನೆಂದು ತಿಳಿದುಕೊಂಡಿಗ ಎಲೆ ಹದಮ ಎಲೆ ಭ್ರಷ್ಟ ಎಲ್ಲ ಸೌರ್ಯವನ್ನು ಇನ್ನೂ ಕಂಡಿಲ್ಲ ಸುಮ್ಮನೆ ನಮ್ಮಯ್ಯ ಕುದಿರ ಬಿಟ್ಟರೆ ಸರಿ ಇಲ್ಲವಾಯ್ತಂದರೆ ನಿನ್ನ ಕರಚಾರವನ್ನು ಕಟ್ಟಿಸಿ ನಿನ್ನ ಬಿಗ್ಗವನ್ನ ತಗ್ಗಿಸಿ ಎಂಬ ಕುದಿರ ಪೌರುಷದಿಂದ ವೈದ್ಯರು ನೋಡಲೇ ಮೂಡ ವೃತ ಎಲ್ಲ ಕಟ್ಟಿಗೆ ಆಗಬೇಡ ಬಳಿರೆ ಎಲ್ಲ ಇರ್ಸತ್ಯಜನೆಂಬ ದುರ್ತ ಎಲೆ ಸುಧಾರಮನೆಂಬ ಹದಮ ತ್ರಿಲೋಕ ಬೀಲ್ಲು ಬಾಂಡಂಗ ದೋಳು ನೀನೇ ಅತಿ ಸಮರ್ಥ ಕರ್ಣನ ಮಗನೆಂದು ಸಾಬಲವಾಗಿ ತಿಳಿದುಕೊಂಡಿರಿಕೆನೆ ಬಂಡ ಎಲೆ ಹದಮ ಎಲೆ ಭ್ರಷ್ಟ ಈಕೋ ರವಿನಂದನಾಥ ನಿಮ್ಮ ಕರ್ಣನೆಂಬ ಅರ್ಜುನನ್ನು ನಿಮ್ಮ ತಂದೆಯನ್ನು ಕೊಲ್ಲುವಾಗ ನಿನ್ನ ದಿವ್ಯ ಬಾಣಗಳು ಎತ್ತಗಾಳಾಗಿ ಒಯ್ಯುತ್ತವೆ. ಹಿಂದಕ್ಕೆ ಆದ ಸುದ್ದಿಗಳನ್ನು ಎಲ್ಲವನ್ನ ಏತಕ್ಕೆ ಹೇಳುತ್ತಿರಲಿಲ್ಲ ಬಂಡ ಎಲೆ ಹತಮ ಎಲೆ ಭ್ರಷ್ಟ ಯಾವ ಬಲಾಢ್ಯನಲ್ಲಿ ಒತ್ತಿ ಬಿದ್ದಿದ್ದವು ಇದು ಅಲ್ಲದೆ ವೃತರ ಮಾತ ನಿನ್ನ ಶೌರ್ಯಕ್ಕೆ ತಾವ ರೋಗ ಬಂದು ಪ್ರಾಪ್ತವಾಗಿ ಹೋಗಿತ್ತ. ಎಲೆ ಹತಮ ಎಲೆ ಬಂಡ ಅಂದಿಗಿಲ್ಲದ ಶೌರ್ಯ ಇಂದಿಗೆ ಎಲ್ಲಿಂದ ಬಂದಿದ್ದು ಎಲ್ಲ ಹಸುವನ್ನ ಕಟ್ಟಾಗಿ ಬಂದಿತ್ತಲೇ ಬಂಡ ನಿಮ್ಮ ತಂದೆಯನ್ನ ಅರ್ಜುನನ್ನ ಕೊಲ್ಲಿದ್ದನೆಂದು ಸ್ವಲ್ಪವಾದರೂ ರೋಷವಿಲ್ಲದೆ ಬಲಿರ ಸೊಳ್ಳ ಸಾಸಿವಡನ್ನು ಸೇರಿ ಪ್ರಚಂಡ ತರ ಮಾತ ವೈರ್ಯ ತಂತೊಟ್ಟು ಕಟಕ ತರ ಮಾತ ಕುದುರೆ ಬಿಡಿಸಿಕೊಂಡು ಹೋಗಲಿಕ್ಕೆ ಸಹಜವಾಗಿ ಬಂದಿರುವನು ಇವಾಗ ನೀನು ಮಾಡುವುದೇಳಲೇ ಬಂಡ ನಿನಗೆ ಸ್ವಲ್ಪವಾದರೂ ನಾಚಿಕೆವಿಲ್ಲ. ನಿನಗೆ ಸ್ವಲ್ಪವಾದ ನಾಚಿಕೆವಿಲ್ಲಲೇ ಬಂಡ ನಮ್ಮ ಹಸುವನ್ನ ಕಟ್ಟಾಗಗೆ ಕಾಲಾರ್ಪದೊಳ್ಳ ಬಾರ್ಗರಿವ ಈ ಕೋಯಕ್ಕಳ ತರ ಮಾತ ಬಾಣವನ್ನು ಪ್ರಯೋಜನವನ್ನು ತರಾರಿಸಿಕೊಳ್ಳಲೆ ಕರ್ಣನ ಬಾಲಾಂಡಿನಿಗೆ ಬಂದಿರುವುದು ನೋಡಿದ ಮರಣಗಾಲ ಬಳಿರ್ಯಲೈ ಸುಧಾನ್ಮ ನಮ್ಮ ಬಳಿರ್ಯಲೈ ಸುಧಾನ್ಮ ರುದ್ರೌದಕಾರತಿ ಶ್ರೀ ರುದ್ರನ ಮಧ್ಯಾಗ್ನಿ ಕನ್ಯನು ದಗ್ಧಗಾಯಿ ಮಾನವ ಪ್ರಚಲ ಸುತ್ತ ಬರ್ಪಾರಗಳ ಮಾದನಿಂದ ಕೋರೆಗಳಿಂದ ಬಳಿರ್ಯ ಮಧ್ಯ ಮಾರ್ಗದಲ್ಲಿ ನುಗ್ಗು ನೋಡು ಮಾಡಿಬಿಟ್ಟಿರುವೆನು. ಎಲೆ ಹದಮ ಎಲೆ ಭ್ರಷ್ಟ ಶತ್ರುದಶ ಭೂವನಂಗಳು ಬಗ್ಗಲ ಮಾಡುವ ಉಗ್ರ ತರವಾದ ಹಗ್ಲಾಸ್ತ್ರ ಮೌರಿ ಹೊಡೆಯಲು ಈದಂತರಾಜಿಕೊಂಡು ಮಾತನಾಡಲೇ ಪಾಮರ ಶೇಷ ಬಿಡುವರ ನೋಡಿ ನಿನ್ನ ಯಮಪುರ ಬಳಿರೇ ಎಲ್ಲ ಈ ಅತುಳಿತ ಬಳಿತನಾದ ಎಲ್ಲ ಈ ಕರ್ಣನಂದನ ಎಲೆ ಹಂಸಧ್ವಜನ ತನಯ ಎಷ್ಟು ಶ್ಲಾಘಿಸಿದರೂ ತೀರೋದಿಲ್ಲೋ ನಿನ್ನ ಶೌರ್ಯದ ಲಕ್ಷಣ. ಎಷ್ಟು ಮಾತ್ರಕ್ಕೆ ತಿರುವುದಿಲ್ಲಲೇ ಬಂಡ
ಕಾಲದ ಕಾಲ ಬೈರ್ಯವನ್ನೆಂತ ಎಡಬಿಡೆ ಮುಗುಳುತ್ತ ಜಟಗಿ ತೊಳ್ಳಾಡಿಗಿದ್ದ ಬಡ ಬಾಲವಂ ಚಚ್ಚಡಲ್ಲಿ ಅಂತ ಸಡಲಿಸುತ್ತ ಸಹಜವಾಗಿ ಚಡಸುವನಲೇ ಬಂಡ ಎಲೆ ಭ್ರಷ್ಟ ಎಲೆ ಹನುಮ ಬರುವ ನಿನ್ನ ಅಜ್ಞಾತ್ರವನ್ನು ಇಕೋ ಮಧ್ಯ ಮಾರ್ಗದಲ್ಲಿ ನುಗ್ಗು ನೂರು ಮಾಡಿ ಬಿಡುವನು ನೋಡಲ ಈ ಕರ್ಣನಂದನ ಮಾಡಬೇಡ ಮಾಡದಿರು ಮೂರ್ಖ ಮಾಡದಿರು ಎನ್ನೋಳವನ ತರ್ಕ ವೀರ್ಯ ಎಲ್ಲ ಈ ಸುಧನ್ಮನೆಂಬ ವೀರ ಎಲ್ಲ ಈ ಋಷಂಕ ಅಂಬುಜ ಪರಾಕ್ರಮನಾದ ನಿನ್ನಯ ವರ್ಣಾಚದಿಂದ ಎಲ್ಲರ ಹಕ್ಲಾತರಿಂದ ಸಾಗಿ ಮಾಡುವನೆಂದ ಕರವನೆಂದು ಹಿರಿಯ ಗರ್ವದಿಂದ ಮೆರೆಯುತ್ತಿರುವನಲೇ ಕರ್ಣನಂದನ ಎಲೆ ಹಂಸದ್ದನ ತಲೆಯ ಎಲ್ಲ ಈ ಕರ್ಣನಂದನ ತುಂಬಿದ ಬೂದಿಗಳು ಒಂದು ತಮ್ಮೇಲಿನ ದಕ್ಷಿಣಕ್ಕೆ ತತ್ತೊಂದು ಬರದಾಗಿ ಹೋಗುವುದೇ ವಾ 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 ನನ್ನೋಳ ಪ್ರಜ್ವಲಿಸುವ ಹಸ್ತ್ರಮ ಮೂಡಿ ಹೊಡಿದನು ಎಲೆ ಬಂಡ ನಿನ್ನ ರಥ ಪಥಕ ಹತ ಮಾಡಿ ಯಮನ ಪಟ್ಟಣಕ್ಕೆ ದೇಶದೆತ್ತಡವರಿಯ ಬಾಪರಿಗೆಲ್ಲ ಪಡೆದ ವೀರ ಮಾತೆ ಬಂಜು ಅನ್ನುವುದಕ್ಕೆ ಸಂಶಯವೇನಿಲ್ಲ ಕುಲ್ಲ ಬಿಡುವೆಲ್ಲ ನೋಡಿ ನಿನ್ನಯ ಸೊಲ್ಲ ಮುರಿವೆಲ್ಲ ನೋಡಿ ನಿನ್ನ ಬಾಯಗಳು ಇರುವ 32 ಹಲ್ಲಗಳೆಲ್ಲ ಹಲ್ಲ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಬಂದ ನೋಡಿದೀಯಾ ಈ ಶಂಕನ ರೀತಿ ದೂರದ ಬೆಟ್ಟವು ಕಣ್ಣಿಗೆ ಉಣ್ಣುಬೆಮ್ಮಂತೆ ಎನ್ನ ಪರಾಕ್ರಮ ಮರ್ಯಾದೆ ಮಾತನಾಡಿದನಲ್ಲ ಜಟ ನಮ್ ತೊಡೆದು ಕಡುಗಲಿ ಕರ್ರನ ಮಗ ನಾನೆಂದು ಡಮ್ಮವನ್ನು ಕಚ್ಚಿಕೊಂಡನಲ್ಲ ಅಡಿಗಿತ್ತು ನೋಡಿ ಇವನ ಬಲೆ ಎಲ್ಲ ಸಾರಥಿ ಹೌದಿ ಯುದ್ಧದೊಳ್ಳರು ಚಗ್ಗನೆಂದು ಜಯಿಸಿದನೆಂದು ಜೈವಿಯರು ಓಡಿಸು ಯುದ್ಧ ಅಲ್ಲದೆ ಆಶ್ಚರ್ಯ ಬೆಂಬಲವಾಗಿ ಬಂದಿರುವನು ಅರ್ಜುನನ ಮುಂಭಾಗಕ್ಕೆ ರಥವನ್ನು ಬಿಡಲೈ ಸಾರಥಿ ಸ್ವರ್ಗಮಸ್ತ ಪಾತಾಳ ಲೋಕಂಗಳಲ್ಲೂ ಮೆರೆಯುವ 3 ಲೋಕದ ಗಂಡನೆಂದ ಪ್ರಚಂಡ ತರ ಮಾತ ಕಾಲ್ಪೆಂಡಿ ಅಂದರಿಸಿ ಮೆರೆಯುವ ಎನ್ನಯ ಪಡತರ ಪರಾಕ್ರಮ ನರಿಯದೆ ಸ್ವಚ್ಛವಾದ ನಿನ್ನ ದೇಹದ ಕಿಚ್ಚಮಂ ತೆಗೆದು ನುಚ್ಚುವ 100 ಮಾಡದಿದ್ದರ ಬಲ್ರಿಯ ಬಾಪ್ರೆ ಅಗ್ನಿ ನೇತ್ರದೊಳ ಕಾಮನಂ ದಗ್ಧ ಮಾಡಿದ ವ್ಯಾಘ್ರ ಚರ್ಮಾಂಬರ ನಡನ ಸಕಲವನ್ನಸಿಗೆ ಈ ಪಾಶುಪತಾಸ್ತ್ರ ಪಡೆದು ಸಾರ್ಥಕವೇ ಮುಗಿಯುವುದು ನೋಡಿನ್ನ ಸ್ವಲ್ಪ ಹೊತ್ತಿನಲ್ಲಿ ನಿನ್ನ ಅದೃಷ್ಟ ಅರ್ಜುನ ಇರೇ ಬಣ್ಣಸುದನ್ನ ಬೆಳರಿಯ ಪಾರ್ಥ ನೀ ನಾಟ್ಯವ ನುಡಿಗಳೆಲ್ಲ ವ್ಯರ್ಥ ಏನು ಮಾತನಾಡಿದರೆ ಸುದನ್ನ ನಿನ್ನಯ ಪಂಡ ತನ್ನ ತಗಾರುವುದು ತನ ಎಲ್ಲ ನಾಮಲ್ಲನೇ ನೀನೇನು ಬಂದಿವೆ ಬ್ರಂಡ ಎಲೆಯ ಅರ್ಜುನ ಏ ಸುಧನ್ಮನೆಂಬ ಹನುಮ ಎಂದಕ್ಕೆ ಕೌರವ್ಯಸರದಲ್ಲಿ ಜೂಜಮುಖದಿಂದ ಚೇತ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ನೇಮಿಸಿದ ಕಟ್ಟಲು ಸಿಲುಕಿ ಬಳಲೇಬೇಕಾಗಿತ್ತು ಅಣ್ಣಯ್ಯನ ಆಜ್ಞೆಯಲ್ಲಿದ್ದೀವರೇ ಹನುಮ ಎಲೆ ಬಂಡ ಏನೇ ಬಂಡ ಸುಧನ್ಮ ಕೆಟ್ಟ ಮಾತಾರನ್ನು ಎಂದಿಟ್ಟು
ತಿನ್ನುವುದಕ್ಕೆ ಅನ್ನವಿಲ್ಲದೆ ಹಣ್ಣು ಕಾಯಿಗಳನ್ನು ತಿನ್ನು ಮತಿ ಭ್ರಮಣಿಯೇ ಹೇಗೆ ಏನು ಮಾತನಾಡುವಿನ ಸ್ವಲ್ಪ ತಾವನೇ ಅದಮ್ಮ ಎಲಯ್ಯ ಅರ್ಜುನ ಇದೇ ಬಂಡ ಸುಧಮ್ಮ ಎತ್ತವ ಅನ್ನರ ಮನೆಯಲ್ಲಿ ಹೋಗಿ ಏಚ ನೀಚ ತಿರುಗಿ ಉಂಡಿತ ಪಿತ್ತ ಭ್ರಮಣಿಯೇ ಹೇಗೆ ಎಲಯ್ಯ ಅರ್ಜುನ ಇದೇ ಬಂಡ ನನ್ನ ಉರುತರ ಮಾದ ಮಾನ್ಯತೆ ಮರ್ಯಾದೆ ಶಾಣದಂತೆ ಬಾಯಿ ಬಿಚ್ಚಿಕೊಂಡು ಈ ಮೆತ್ತು ನುಡಿಗಳ ನುಡಿಯ ಸಹಜವಾಗಿ ನುಡಿವೆ ನೀನು ಮಾಡಲದೇನು ನಿನ್ನಂಪಿಡಿದು ಚಂಪಕನ್ನಗರ ತಾರಕ್ಕೆ ಕಟ್ಟದಿದ್ದರ ಬಾಪು ರಜ ಕಜ್ಜಟ್ಟಿ ವೀರ ರಜ ಗಟ್ಟೆ ಸಣ್ಣನು. ಸುತನ್ನ ವೀರನೆಂಬ ಹೆಸರು ಏತಕ್ಕಲ ಪಾಮರ ಚಾಚಿ ಬಿಡುವ ನೋಡಿ ನಿನಗೆ ಯಮಪುರ ಬಳಿರಿಯ ಎಲ ಈ ಸುಧನ್ಮನೆಂಬ ಮರ್ದನ್ಯ ಎಷ್ಟು ಹೇಳಲಿ ನಿನ್ನ ದೌರ್ಜನ್ಯ ಇಳಿಯೇ ಸುಧನ್ಮ ಎಲೆಯ ಅರ್ಜುನ ಎನ್ನ ಕೂಡ ಸಮರವನ್ನೆಸಗದೆ ಎನ್ನ ಮನಸ್ಸಿಗೆ ಕಸಿಬಿಸಿ ಆಗುವಂತೆ ನೀಚ ಶಬ್ದಗಳನ್ನು ಬಗಳಿವೆ ಸಹಜವಾಗಿ ಬಗಳವನ್ನು ನೀನು ಮಾತವದೇನಲೇ ಬಂಡಗಾಂಡಿದೆಯೇ ಇಳಿಯೇ ಹದಮ ಎಲೆ ಬ್ರಟ್ಟ ಬಳಿರಿಯ ನಿರ್ಭೀತ್ಯಂ ತಾಳಿದ ಹಸಿದರಿದ ಹೆಪ್ಪಲಿಯ ಬಾಯಿ ಒಳಗೆ ಗುಬ್ಬಿ ಮರಿ ಸಿಲುಕಿದಂತೆ ಸಿಲುಕಿರಿಯು ಬಳಿರಿಯ ನಿನ್ನ ಪ್ರಾಣ ಉಳಿಯುವುದು ಅಷ್ಟು ಸುಲಭವಲ್ಲ ಎಲೆಯ ಅರ್ಜುನ ಜಾಗೃತಿಯಿಂದ ಸುಮ್ಮನೆ ಎಮ್ಮಯ ಯಜ್ಞಾಸವನ್ನು ಬಿಟ್ಟು ಹೋಗರೆ ಕುಲ್ಲ ಮುರಿಹಿವನು ನೋಡು ಸ್ವಚ್ಛವಾದ ನಿನ್ನ ದೇಹದ ಬಾಯಿ ಒಳಗಿನ 32 ಅಲ್ಲ ಬಳಿರೆಯಲ್ಲ ಇದನ್ನು ಜಯ ಇದೇ ಬಂಡ ಎನ್ನಂ ಕುಲ್ಲನೆಂದು ಬಗಳಿವೆ ಸಹಜವಾಗಿ ಬರುವನರೇ ಅದಮ ನಿನ್ನಂತೆ ಎತ್ತಿ ವೇಷವಂ ಧರಿಸಿಕೊಂಡ ಬಲದೇವಿಯ ತಂಗಿಯಾದ ಸುಭದ್ರಿ ದೇವಿಯನ್ನು ಕತ್ತು ತಂದವನಲ್ಲದೆ ನೀನಾವ ಸೂರನೆಂದು ಜಂಬವನ್ನು ಕೊಚ್ಚಿಕೊಳ್ಳಿವೆ ಎಲೆಯ ಹತಮ ಬಲಭದ್ರನ ತಂಗಿಯಾದ ಸುಭದ್ರಿಗೆ ಈ ಧರಣಿಯೋಳು ಅವಳಿಗೆ ಮನಸ್ಸು ಮೆಚ್ಚಿದ ಪತಿ ಸಿಗದ ಕಾರಣ ಅವಳ ಮಧ್ಯಮ ಪಾಂಡವನನ್ನು ಮೋಹಿಸಿದನೆಂದು ಅವಳ ಅಣ್ಣನಾದ ಶ್ರೀಕೃಷ್ಣನಿಗೆ ಹೇಳಿದ ಕಾರಣ ಅವಳ ಅಣ್ಣನಾದ ಶ್ರೀಕೃಷ್ಣನು ಸಾಧು ವೇಷದಿಂದ ಎನ್ನನ್ನು ಅವರ ಮನೆಗೆ ಕರೆದುಕೊಂಡು ಅವಳ ತಂಗಿಯನ್ನು ಎನ್ನ ಹಿಂದೆ ಎಬ್ಬಿಸಿ ಕಳಿಸಿರುವ ನೆರೆಯ ಬಂಡ ಸುಧನ್ನ ಎಲೆಯ ಅರ್ಜುನ ಹಿರಿಯ ಬಂಡ ಮೈಗೆ ಹಸಿರು ಬಣ್ಣದ ಕುಬುಸವನ್ನು ತಟ್ಟು ಕೈಗೆ ಬಳೆಗಳನ್ನಿಟ್ಟು ಹಣ್ಣಿಗೆ ಕುಂಕುಮದ ಬಟ್ಟೆಯನ್ನು ಎಳೆದುಕೊಂಡು ಸುಭದ್ರಿ ದೇವಿಯನ್ನು ಕತ್ತು ತಂದವನಲ್ಲದೆ ನೀನಾವ ಸೂರನೆಂದು ಈ ಜಗತ್ತಿಗೆ ಹೆಸರು ಈ ಕೊಂಡಾಡುತ್ತೀಯ ಜಗತ್ತವೇ ಕೊಂಡಾಡುವರೇ ವೀರಾದಿ ವೀರ ಅರ್ಜುನರನ್ನು ನೀನೇನು ಹೇಳುವನೇ ಬಂಡ ನಿನಗೆ ವೀರನೆಂಬ ಹೆಸರು ಯಾವನೆನ್ನುತ್ತಿರುವರ ಈ ಜಗತ್ತಿನ ವೀರನಾಗಿದ್ದರ ಭ್ರಮಳು ಕೂಟ ಯುದ್ಧವನ್ನು ಮಾಡಲಾರದೆ ಸರಸ ಸಲ್ಲಾಪವನ್ನಾಡಿ ಕಚ್ಚಿದ ಕುದುರೆಯನ್ನು ಬಿಡಿಸಿಕೊಂಡು ಬರಲಾರದೆ ಸರಸ ಸಲ್ಲಾಪವನ್ನಾಡಿ ಬಂದಿರುವಿಯಲ್ಲ ನಾಚಿಕಿಲ್ಲವೇ ಪ್ರಮಿಳ ಎನ್ನ ಕೂಡ ಸರಸ ಸಲ್ಲಾಪವನ್ನಾಡಿ ಅವಳು ಎನ್ನಗೆ ಮನಸ್ಸೋದು ಅವಳ ರಾಜ್ಯವು ಎನ್ನಗೆ ವಶವಾಗಿರುವಳೇ ಅವಮ ಎಲೆಯ ಹತಮ ಇದೇ ಬಂಡ ಸರ್ವ ಬಂದ ಹಾದಿಯನ್ನು ನೋಡ್ಕೊಳ್ಳೋ ಪಲಗುಣ ಸಾಗದೆ ನಿನ್ನ ಅಗಣ ಪಾಪ ಬಾಪರ ಎಲ ಈ ಸುಧನ್ನ ದೇವದ ಅನ್ನವರ ಎನ್ನ ಕೂಡ ವೈರತ್ವಂ ಸಾಧಿಸದ ಸದಾ ಮಿತ್ರತ್ವ ಮೈಸಿರುವರ ಬಳಿರಿಯ ಹಿಂದಕ್ಕೆ ಕುರುಕ್ಷೇತ್ರ ಯುದ್ಧದಲ್ಲಿ ಲೋಕೈಕ್ಯ ವೀರರಾದ ಭೀಷ್ಮ ದ್ರೋಣ ಕರ್ಣ ಕೃಪಾಚಲ್ಯ ಮೊದಲಾದ ಹತಿರಥರ ಬಳಿರಿಯ ಎಲ್ಲ ಕೂಡ ಸಮರವನ್ನೆಸಗದೆ ಅಸದವಾಗಿ ಓಡಿವಾಗಿರುವರು ಲೇ ಬಂಡ ಏನೇ ಅರ್ಜುನ ಅಂತ ವೀರರ ಶೌರ್ಯವನ್ನು ಅಡಗಿಸಿದವನ ಮುಂದೆ ಯಕ್ಕೋಚಿತ ನಿನ್ನಂತ ಅಲ್ಪನಂ ಎನ್ನಕ್ಕೆ ಯಾವ ಲೆಕ್ಕದೋಳು ಜಮ ಇದೇ ಬಂಡ ಏನೇ ಅರ್ಜುನ ಈಕೋ ದಿವ್ಯತರವಾದ ಕೋರ್ಗಣಿಗಳಿಂದ ಬಾಣಂಗಳ ಬೋರ್ಗರಿತ ಬರುತ್ತವ ನೋಡು ಪಾಮರ ಸೇರಿಸುವನು ನೋಡು ನಿನ್ನನ್ನು ಯಮಪುರ ಒಳ್ಳೆ ಅಲ್ಲಿ ತಾಲೆ ಈ ಮಾತು ಹೇಳಿದ್ರೆ ಇದಕ್ಕೆ ಬರೋದ ಬಳಿರೆ ಎಲ್ಲ ಈ ಕುಂತಿ ಕುಮಾರ ಏನೇ ಬಂಡ ತೋರಿಸುವನು ನೋಡಿ ನನ್ನ
ಪರಾಕ್ರಮದ ವಿಚಾರ ಯಾರು ತೋರಿಸುವರ ಸ್ವಲ್ಪ ತಾಳದಮ್ಮ ನಿಮ್ಮಯ ದಯಾದಿಗಳ ಆಟ ಕೌರವ ಕರ್ಣ ಶಕುನಿ ಭೀಷ್ಮ ದ್ರೋಣ ಚಲ್ಲ ಮೊದಲಾದ ಬಲ್ಲಿತರಂ ಶ್ರೀಕೃಷ್ಣ ಸಾಯವಿಲ್ಲದ ಓರ್ವನ ಗೆದ್ದನೆಂದು ಅಬದ್ಧ ನುಡಿಗಳ ನುಡಿವೆಯ ಬಳಿರೆ ಬಳಿರ ಅರ್ಜುನ ಶ್ರೀಕೃಷ್ಣನಿಲ್ಲದ ಸಮಯದಲ್ಲಿ ಇಂದ್ರಕೀಲಾದ್ರಿಯೋಳ ಚಂದ್ರಶೇಖರನೊಡನೆ ಬಂಧೂರ ಕಾಳಗವನ್ನು ಮಾಡಿ ಈ ಪಾಶುಪತಾಸ್ತ್ರವನ್ನು ಪಡೆದಿರುವನೇ ಅರ್ಜುನ ಎಂದಕ್ಕೆ ದ್ರೌಪದಿಯನ್ನ ಸೀರೆಯನ್ನ ಸೆಳೆಯುವಾಗ ಶ್ರೀಕೃಷ್ಣ ಪರಮಾತ್ಮನಾದ ಸೀರೆಯಂಬಿಟ್ಟು ನಿನ್ನ ಹೆಂಡತಿಯಾದ ದ್ರೌಪದಿಯ ಮಾನವನ್ನು ಕಾಪಾಡಿದನೆ ಆತರಂತೆ ನಿನ್ನ ಪ್ರಾಣವನ್ನು ಉಳಿಸಬೇಕೆಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಸಿದ ಶ್ರೀಕೃಷ್ಣನಿಲ್ಲದ ಗೆದ್ದಿರುವನೇ ಬಂಡ ಇಲ್ಲವಾಗಿ ತಂದರೆ ಮಂಡೆಯನ್ನೂರಿಯನ್ನ ಪ್ರಾಣದಾನವನ್ನು ಮಾಡಿ ಎಂದು ಬೇಡಿಕೋ ಮತ್ತೆ ಮತ್ತೆ ಯುದ್ಧಕ್ಕೆ ನಿಲ್ಲಬೇಡಲು ಪಲಗುಣ ಆರಿಸಿ ಬಿಡುವನ್ನು ನೋಡು ಸುಧನ್ಮನಂಬ ಅದಮ ಎತ್ತು ಹೇಳಲಿ ನಿನ್ನ ಪರಾಕ್ರಮ ಹೇಳಲೇಬೇಕಲ್ಲ ಅರ್ಜುನ ಭ್ರಷ್ಟ ಇಲ್ಲಿಯವರೆಗೆ ಎನ್ನಂ ಕೆಂಗೆಡಿಸಿದ ವೀರನಂ ಈ ಜಗತ್ತಲ್ಲಿ ನಾನು ಕಾಣೆ ಮತ್ತೆ ವೀರಾದಿ ವೀರ ಗಂಡನಾಥ ಸುಧರ್ಮನನೇ ಅರ್ಜುನ ಸೈ ಬಲ ಬಲ ನಿನ್ನ ಕಲಿತನಕ್ಕೆ ಮೆಚ್ಚಿದೆ ಮೆಚ್ಚಲೇಬೇಕೆಂದು ಇಲ್ಲಿವರೆಗೆ ಬಂದಿರುವವರೇ ಅರ್ಜುನ ಈ ಚತುರ್ದಶ ಪೋನಂಗಳೋಳ ಸಪ್ತ ಸಮುದ್ರಗಳಂ ಗದ್ಗಲ್ಗೊಂಡೆ ಎನ್ನ ಕಡುರೋಷದಿಂದ ದಿವ್ಯತರವಾದ ಕಡು ಬಾಣದಿಂದ ಬಳಿರ ಖಂಡಿತವಾಗಿ ನಿನ್ನ ರುಂಡಮಂ ಖಂಡಿಸಿ ಈ ಕಮಲಾಕ್ಷನ ಪಾದ ಪುಂಡರಿಕಕ್ಕೆ ಒಪ್ಪಿಸುವನು ನೋಡಲ ಸುಧನ್ಮನ ಮಹಾತ್ಮ ಬಳಿರ ನಡು ಪಾಂಡವ ಬಿಡಿ ನಿನ್ನಯ ಬಿಂಕ ನಿನ್ನಯ ಬಂಡತನದ ಗಾರುಡಿತನವಲ್ಲ ನಾಮಲ್ಲನೆ ನೀನೇನು ಬಂದಿದ್ದೀರಿ ಎಲೆಯ ಅರ್ಜುನ ಬಂಡ ಅಧ್ಯಾಪಕರವಾಗಿ ಭಾರತ ಯುದ್ಧದಲ್ಲ ನಿನಗೆ ಸಾರಥಿಯಾಗಿ ಬಂದಿರುವ ಬಳಿರ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಸಿಕೋ ಎಲೆಯ ಅರ್ಜುನ ಬಂಡ ಎಲ್ಲವಾಗಿ ತಂದರೆ ಪ್ರಾಣದಾನವನ್ನು ಮಾಡಿ ಎನ್ನಗೆ ಮಂಡೆಯ 3 ಪ್ರಾಣದಾನವನ್ನು ಮಾಡಿ ಎಂದು ಬೇಡಿಕೋ ಮತ್ತೆ ಮತ್ತೆ ಯುದ್ಧಕ್ಕೆ ನಿಲ್ಲಬೇಡಲೇ ಪಲ್ಗುಣ ಎಲೆಯ ಅರ್ಜುನ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲು ಪಾರ್ಥ ಆರಿಸಿ ಬಿಡುವ ನಿನ್ನ ಗಗನ ಮಂಡಲಕ್ಕರಲ್ಲ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಬಣ್ಣ ಸುಧನ್ನ ಬಳಿರ ಸಾರಥಿ ಈ ಬಂಡ ಅರ್ಜುನನ್ನು ಕೊಚ್ಚಿಕೊಂಡಿರುವ ಸಮಯವನ್ನು ನೋಡಿದೆಯಾ ಪಾಶುಪತ್ರವನ್ನು ಪಡೆದನೆಂದು ಡಂಬದಿಂದ ಮೆರೆಯುತ್ತಿರುವ ಪಾರ್ಥನ ಹೇಗೆ ಕುಳಿತಿರುವನ್ನು ನೋಡಿದೆಯಾ ಎಲ್ಲ ಸಾರಥಿ ಎಷ್ಟು ಡಂಬವನ್ನು ಕೊಚ್ಚಿಕೊಂಡರೆ ಏನು ಅವನ ಪರಾಕ್ರಮ ಎನ್ನ ಮುಂದೆ ಸಾಗಲಿಲ್ಲ ಎಲ್ಲ ಸಾರಥಿ ಅಲ್ಲಿ ಆಶ್ರಿತ ಜನ ರಕ್ಷಣಾ ದುರಿನ ನಂದನಿಸಿದ ನಾರಾಯಣ ಹೇ ಮಧುಸೂದನ ಎಲ್ಲಿರಿವಿಯೋ ಪುಲ್ಲಲೋಚನ ಆಪದ್ ಬಾಂಧವ ಎನ್ನಂ ಸಲಹಿದ ದೇವ ನಿನ್ನ ಕೃಪ ಕಟಾಕ್ಷದಿಂದ ಬಂದು ಎನ್ನಂ ಸಲಹುವೈ ದೇವ ಮಹಾನುಭಾವ ರುಕ್ಮಣಿ ಇನ್ನ ಇಲ್ಲ ಇಲ್ಲ ಅಂತಾಳ
ನಮೋ ನಮೋ ಕೃಷ್ಣಮೂರ್ತಿ, ನಮೋ ನಮೋ ಕೃಷ್ಣಮೂರ್ತಿ, ದಯವಿರಲಿ ಎನ್ನ ಮೇಲೆ ಪೂರ್ತಿ. ದೀರ್ಘಾಯಸ್ಸು ಮಸ್ತು ಬಾರಪ್ಪ ಮೈದುನ. ಪವಿತ್ರವಾದ ಭಕ್ತಿ ಸಕ್ತವೆಂಬ ಲಕ್ತೆಯು ಎನ್ನ ಕಾಲಗಳಿಗೆ ಸುತ್ತಿಕೊಂಡು ಇತ್ತ ಭಾರ ಮಾಡಿದ ಪ್ರಯತ್ನಕ್ಕೆ ಆ ತೂರ್ಯದಿಂದ ಬಂದಿರುವನು. ಅದು ನಿನ್ನ ಸಮಾಚಾರ ತಿಳಿಸು ಅರ್ಜುನ ಶತ್ರುಮದ್ದನ. ಸುಧನ್ ಮುಖರ್ಯ ಸುಧನ್ ಮಾತ ನಡುವಂತ ನಿಂತೆ ಬಹಳಿರಿಯ ಎಲ್ಲ ಈ ಸುಧನ್ಮನೆಂಬ ದುರುಳ ಬಂದೊದಗಿರುವುದು ನೋಡು ನಿನಗೆ ಮರಣಗಾಲ. ಸ್ವಲ್ಪ ತಾಳು ಯಾರಿಗೆ ಬರುವುದು ನೋಡುವಂತಲೇ ಅರ್ಜುನ. ಈ ಕೋಟಿ ಕ್ಷಣ ಮಾದ 3 ಬಾಣಗಳಿಂದ ನಿನ್ನ ಪ್ರಾಣಮಂ ಯಮಪಟ್ಟಣಕ್ಕೆ ಪ್ರಯಾಣ ಮಾಡಿಸದಿದ್ದರೆ ಬಳಿರಿಯ ಗಂಡುಗಳಿಗೆ ಗಂಡ ಗಾಂಧಿ ಎಂಬ ಹೆಸರಾದ ಕರೆಯ ಭ್ರಷ್ಟ. ಅರ್ಜುನ 3 ಬಾಂಧಗಳಿಗೆ 46 ಅಡಿ ಹಿಂದಕ್ಕೆ ಸರಿದಿರುವ ಪಾರ್ಥನ ನೀರು ಇಲ್ಲದಿದ್ದರೆ ಈ ವೀರಾದಿ ವೀರ ಸುಧರ್ಮನ ನಾನು. ಅರ್ಜುನ ಎಲ್ಲ ಬಾಂಧಕ್ಕೆ ತಡೆಯಲಾರದ 46 ಅಡಿ ಹಿಂದಕ್ಕೆ ಹೋಗಿರುವ ಪಾರ್ಥನ ಮತ್ತೆ ಬೆಂಬಲನ್ನು ಏತಕ್ಕೆ ಕೊಚ್ಚಿಕೊಳ್ಳುತ್ತಿರುವೆ? ಇದಕ್ಕೆ ಭಂಗವಾದರ ನಷ್ಟ ಕಾರ್ಯಗಳೊಳ ದುಷ್ಟ ಕಾರ್ಯಗಳೊಳ ನಷ್ಟದಿಂದ ಹುಟ್ಟಿ ಮನರಗ್ನ ಮಾಡಿಕೊಂಡ ಕುಲಗರಿಷ್ಠನ ಗತಿ ಏನಾಗಿತ್ತು ನೋಡಿದ್ಯಾ ಪಾಪತ್ನ? ಇದೇ ನೋಡು ನಾನು ಮಾಡಿದ ಶರಣರತ್ನ. ಬಾಪು ಬಾಪ್ ಅವನು ಮಾತಾಡ್ತ ಅಲ್ಲ ಸ್ವಲ್ಪ ಯಾಕೆ ಕರ್ಸ್ರ ಒಂದೇ ಮಾತೈತಿ ಮಾಸ್ಟರ್, ಮತ್ತೆ ಯಾಕೆ ಸ್ವಲ್ಪ ಬಾಪು ಬಾಪ್ರೇ ಎಲ್ಲ ಈ ಸುಧನ್ನ ಅರ್ಜುನ ಬಳಿರಿಯ ವಾಸವಾತ್ಮ ಜನ ಬಾಸ್ಪದ ರಥವನ್ನು 40 ಮಳ ಹಿಂದಕ್ಕೆ ನೂಕಿದನೆಂದು ಹಿರಿಯಿರಿ ಗಬೇಡನ ಘೋರ ತರ ಅರಿಸಿಕೋ ನನ್ನ ಈ ಬಾಳದ ಪ್ರಕಾರ. ಬಳಿರಿಯ ಎಲ್ಲ ಧನುಜಯ ಆಕಾಶ ಮಾರ್ಗದಲ್ಲ ಅರ್ಪಡಿಸಿ ಬರುತ್ತಿರುವ ಈ ಕೋಯಗ್ಗಲ ತರ ಮಾತ ಪ್ರಾಣವನ್ನು ಪ್ರಯೋಜನವನ್ನು ತರಾರಿಸಿಕೊಳ್ಳಲು ಫಲಗುಣ ಸಾಗದ ನಿನ್ನ ಅವಡ ದಾರ ಆರಿಸುವರ ಸ್ವಲ್ಪ ತಾಳನೆ ಬಂದ ಬಲ ಬಲ ಸುದ ಇದೈತೆ ಬಲ ಬಲ ಸುಧನ್ಮ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಲೇಬೇಕು ಕೃಷ್ಣ. ಪಾಲ್ಗುಣ ನೋಡಿದೀಯಾ ಈ ಸುಧನ್ಮನ ಪ್ರಾಣ? ನೋಡಿದನದು ನಾರಾಯಣ ಅಂಬರದೋಳು ನಿರೀಕ್ಷಿಸುವ ಸೂರ ಕಾದಂಬರಿವಲ್ಲ ಬೆದರಿತ್ತು. 3 ಬಾಣಗಳಿಂದ ಅವನ ಸಿರ ತರಸುವನೆಂದು ನಿನ್ನ ಶಪಥ ಮಾಡಿತ್ತು. ಬಾಣಗಳು ಪೈಕಿ ಒಂದು ಬಾಣವನ್ನು ಖಂಡಿಸುವನು. ಪ್ರಯತ್ನಕ್ಕೆ ಅತಿ ಜಾಗೃತಿಯಿಂದ ಮತ್ತೊಂದು ಅಸ್ತ್ರವನ್ನು ಹೂಡುವಂತನಾಗು. ತದ್ದಸ್ತ್ರಕ್ಕೆ ಕೃಷ್ಣ ಅವತಾರದೋಳು ದುಷ್ಟರನ್ನು ಸಂಹರಿಸಿ ಶಿಕ್ಷರನ್ನು ಪರಿಪಾಲಿಸಿದ ಪುಣ್ಯವಂ ನಿನ್ನ ಉರುತರ ದಿವ್ಯಾಸ್ತ್ರಕ್ಕೆ ದಾರೆರಿದಿರುವನು. ಜಾಗೃತಿಯಿಂದ ಸುಧನ್ವಂ ತದ್ದಸ್ತ್ರವನ್ನು ಪ್ರಯೋಗಿಸು ಧನಂಜಯ, ಇನ್ನತ್ತಕ್ಕೆ ಸಂಶಯ. ಎಲೈ ಹರಿಪುರದ ಗರ್ಭಾಂಧಕ್ಕೆ ಅಕ್ಕ ಪ್ರಾಯನಾದ ಎಲೈ ಮರಳಧ್ವಜ ಕುಮಾರ, ಚೆನ್ನಾಗಿ ಲಾಲಿಸು ಇದರ ವಿಚಾರ. ಅದೇನು ಚೆನ್ನಾಗಿ ಹೇಳಲು ಕುಂತಿ ಕುಮಾರ ಎಲೈ ಭ್ರಷ್ಟ. ಕಡೆಗಾಲದ ಬಡಬಾಗಿಯೊಳ ಗುಡಿಗುಡಿಸಿ ಬೋರ್ಗರಿತ ಎನ್ನ ದಿವ್ಯ ಧರ್ಮಾದ ಕಡಬಾಣನಿಂದ ಖಂಡಿತವಾಗಿ ನಿನ್ನ ರುಂಡಮಂ ಖಂಡಿಸುವನ. ನೋಡಿ ನೋಡಲ ಸುಧನ್ಮನೆಂಬ ಹದಮ ನೋಡಿ ಎಂದ ಪರಾಕ್ರಮ. ಪದ ಇರ್ತದ ಪದ ಐತೆ ಮಾಸ್ಟರ್. ಸಜ್ಜನ ಪ್ರೇಮಿ ಅರ್ಜುನ, ಈ ಸುಧನ್ಮನ ಶಿರವಂತರ ಹರಿಸಬೇಕೆಂದು ಶಪಥ ಮಾಡಿದ 3 ಬಾಣಗಳ ಪೈಕಿ ಬಳಿಯ ನಿಷ್ಪ್ರಯೋಜನವಾದವ. ಓ ಜನಾರ್ದನ, ಅರ್ಜುನ
ಒಂದು ಬಾಣದಿಂದಲೇ ಇವನ ಸುಂದರವಾದ ಕಂದರಮ ಭೇದಿಸುತ್ತಿದ್ದರೆ ಬಾಪ್ರೆ ಮೂರು ಲೋಕಕ್ಕೆ ಒಡೆಯರಾದ ಹರಿಯರದೋಳು ಭೇದವಂಗೈದು ನಿಂದ ಮಾಡಿದ ಮೂರ್ಖರಿಗೆ ಮೂರ್ಖರ ದುರ್ಗತಿಗೆ ಈಡಾಗುವೆನು ದೇವ ಮಹಾನುಭಾವ. ಈ ಪಾಲ್ಗುಣ ಪಾರ್ಥ ಧನಂಜಯ ರಿಪ ಮಂಡಲಿಯಂ ಖಂಡಿಸವನಂದು ಕೋದಂಡ ಪಾಗ್ರದೋಳ್ ಪುಂಡ ಮಂಡಲಿಯಂ ಬಹುಮಾನಮುಗೈದು ನಿಲ್ಲಿಸಲು ಕೋದಂಡ ತುದಿಗೆ ಅಖಂಡ ಪರಶಿವನನ್ನು ನೇಮಿಸಿರುವನು. ಮಧ್ಯ ಭಾಗದೋಳನ್ನು ನಿಲ್ಲಿಸಿದ ರಾಹುಲುಗಳು ನರಿಬಲಿಸಿ ರಾಮವತಾರದೋಳು ಮಾಡಿದ ಪುಣ್ಯವನ್ನು ಹೆರಿದಿರುವನು. ಜಾಗೃತಿಯಿಂದ ಸುಧನ್ವಂ ಶಿರವನ್ನು ಕತ್ತರಿಸು ಪಾರ್ಥ, ತ್ರಿಭೋಜನಗಳು ನೀನೇ ಸಮರ್ಥ. ಬಳಿ ಹಂಸದ್ದ ಜತನಯ ಚೆನ್ನಾಗಿ ನೋಡುವಂತವನಾಗಿ ಎನ್ನಯ ಶೌರ್ಯ ನೋಡುತ್ತೀನಿ ಚೆನ್ನಾಗಿ ಹೇಳಲು ಕುಂಟಿ ಕುಮಾರ ಹಿರಿಯ ಬಂಡ ಎಲಯ ಅರ್ಜುನ. ಈ ತ್ರಿಮೂರ್ತಿಗಳ ದಿವ್ಯ ಶಕ್ತಿಯಿಂದಲೂ ಧನುರ್ವೇದದ ಶಕ್ತಿ ಎಂಬ ತ್ರೈಶಕ್ತಿಯಿಂದಲೂ ಆ ಕರ್ಣ ಪರ್ಯಂತರ ಸೆಳೆದ ಓಡಿ ಹೊಡೆದು ಖಂಡಿತವಾಗಿ ನಿನ್ನ ರುಂಡಮಂ ಖಂಡಿಸುವನು. ನೋಡನ ಸುಧನ್ಮನೆಂಬ ಹತಮ ಬಾಬರು ಕರ್ಕೊಂಬರ್ರಿ. ಬಂಡ ಈ ಭೂಲೋಕವು ಇಂದಿಗೆ ತೀರಿ ತಂದು ತಿಳಿಯುವಂತನಾಗು ಸುಶೀಲಾ ದೇವಿಯ ಬಂದ ಬಾಳ ಬಂದೊದಗಿತು ನೋಡು ನಿನಗೆ ಕೇಟಗಾಲ ತೀವ್ರದಿಂದ ಬರುವುದು ನೋಡು ಎನ್ನ ಸರಜಾಲ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಮಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲದೆ ಬಂದ ಸುಧಮ್ಮ. ಬಬುರವನ ಕರ್ಕೊಂಬಿಡಪ್ಪ ಬಬುರವನ. ಧನಂಜಯ ಬಿಡು ನಿನ್ನ ಸಂಶಯ, ನಿನ್ನ ಶಪಥವನ್ನು ಗೆಲ್ಲಿಸುವೆನು ನಾನು, ನಿನ್ನ ಪಂಥವನ್ನು ಗೆಲ್ಲಿಸುವೆನು ನಾನು, ನಿನ್ನ ಶಪಥವನ್ನು ಗೆಲ್ಲಿಸುವೆನು ನಾನು, ನಿನ್ನ ಪಂಥವನ್ನು ಗೆಲ್ಲಿಸುವೆನು ಇನ್ನು. ಬಾವೀರ ಧನಂಜಯ ಚೆನ್ನಾಗಿ ಕೇಳು. ರಾಮ ಅವತಾರದ ಮಾಡಿದ ಪುಣ್ಯವು ಊರಿನ ಬಾಣಕ್ಕೆ ನೀಡಿದೆ ವರವು. ಚೆನ್ನಾಗಿ ಕೇಳು. ರಾಮ ಅವತಾರದ ಮಾಡಿದ ಪುಣ್ಯವು ಊರಿನ ಬಾಣಕ್ಕೆ ನೀಡಿದೆ ವರವು. ಅರ್ಜುನ ಚೆನ್ನಾಗಿ ಕೇಳು. ಆರಿಸು ಶಿರವು ಆರಿಸು ಶಿರವು ಓರಿಸು ನಿನ ಶೌರ್ಯವು. ವೀರ ಧನಂಜಯ ಬಿಡು ನಿನ್ನ ಸಂಶಯ, ನಿನ್ನ ಶಪಥವನ್ನು ಗೆಲ್ಲಿಸುವೆನು ನಾನು, ನಿನ್ನ ಪಂಥವನ್ನು ಗೆಲ್ಲಿಸುವೆನು ನಾನು, ನಿನ್ನ ಶಪಥವನ್ನು ಗೆಲ್ಲಿಸುವೆನು ನಾನು, ನಿನ್ನ ಪಂಥವನ್ನು ಗೆಲ್ಲಿಸುವೆನು ಇನ್ನು. ಬಾವೀರ ಧನಂಜಯ
ಶೈಲಾಜ್ ಅರ್ಜುನ ಜನಾರ್ದನ ಸುಧರ್ಮ ಗೆದ್ದವನು ನೀನೇ. ನಮ್ಮ ಬಾಳಕ್ಕೆ ರಥವನ್ನು ಬಿಡು ಅರ್ಜುನ, ಮಾಡು ಗರ್ಜನ. ಜಾಗ್ರತೆಯಿಂದ ನಮ್ಮ ಬಾಳಕ್ಕೆ ರಥವನ್ನು ಬಿಡುವಂತನಾಗಿ ಸಾರಥಿ, ಅತಿ ಜಾಗ್ರತೆ. ಬಾಳೆ 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 ಬಾಳೆ. ಶೈಲಾಜ್, ಇದೇ ಗ್ರಾಮದ PDP ನಾಗರೆಡ್ಡಿ ಅವರು ಏಳಿಗೆ ಮೇಲೆ ಆಗಮಿಸಬೇಕು. ಸನ್ಮಾನ ಕಾರ್ಯಕ್ರಮ ಇರ್ತದೆ. PDP ನಾಗರೆಡ್ಡಿ. ಶೈಲಾಜ್, ಮದುವೆಯಲ್ಲಿ ಭೀಮನ ಪಾತ್ರ ಮಾಡಿದಂಥ ಯುವಕನು 200 ರೂಪಾಯಿಗಳನ್ನು ನಮ್ಮ ಆರಮನೆ ಮಾತಾದಂಥ ಸಿದ್ದಪ್ಪಾಟಿಗೆ ಬಹುಮಾನ ಕೊಟ್ಟಿರ್ತಾರೆ. ಆ ಕಲಾವಿಮಾನಗಳ ತೆಗೆದುಕೊಳ್ಳೋಕೆ ವಿನಂತಿ. ಅವರಿಗೆ ಶ್ರೀ ಪೋತಲಿಂಗೇಶ್ವರನ ಕರುಣ ಕಟಾಕ್ಷವನ್ನು ಇರಲೆಂದು ನಾನು ಹಾರೈಸುತ್ತೇನೆ.